ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 10ನೇ ತರಗತಿಯ ಗಣಿತ ಪರೀಕ್ಷೆಯಲ್ಲಿ ಬರುವಂತಹ ಅನ್ವಯ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಈ ಅನ್ವಯ ಪ್ರಶ್ನೆಗಳನ್ನು ನಾವು ಬಿಡಿಸಲು ಕಲಿತಾಗ ಗಣಿತ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳು ಬರುತ್ತವೆ. ಅದಕ್ಕಾಗಿ ಈ ವಿಡಿಯೋ ಅತಿ ಇಂಪಾರ್ಟೆಂಟ್ ಆಗಿದ್ದು ಈ ವಿಡಿಯೋ ಕೊನೆಯವರೆಗೆ ನೋಡಿ. ಎಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತವೆ, ನಾವು ಈ ಅನ್ವಯ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಅನ್ವಯ ಪ್ರಶ್ನೆಗಳು ಯಾವ ಯಾವ ಪಾಠಗಳಿಂದ ಬರುತ್ತವೆ, ಆ ಪಾಠದಲ್ಲಿ ಎಂತಹ ಪ್ರಶ್ನೆಗಳು ಬರುತ್ತವೆ ಅಂಥೇಳಿ ಒಂದೊಂದು ಪಾಠದ ಮೂಲಕ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ವರ್ಗ ಸಮೀಕರಣಗಳು ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಅನ್ವಯ ಪ್ರಶ್ನೆ ವರ್ಗ ಸಮೀಕರಣ ಪಾಠದಿಂದ ಬರುತ್ತದೆ. ಈ ವರ್ಗ ಸಮೀಕರಣ ಪಾಠದಿಂದ ಬರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳು ಆಲ್ರೆಡಿ ಈ ಮಾದರಿ ಪ್ರಶ್ನೆ ಪತ್ರಿಕೆ 1, ಮಾದರಿ ಪ್ರಶ್ನೆ ಪತ್ರಿಕೆ 2, ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳೋದು, ಈ ಪ್ರಶ್ನೆಗಳ ಉತ್ತರಗಳು ಕೂಡ ಆನ್ಸರ್ಗಳು ಕೂಡ ನಾವು KSEAB ವೆಬ್ಸೈಟಲ್ಲಿ ನೋಡಬಹುದು. ಕೇವಲ ಈ ಪ್ರಶ್ನೆಗಳನ್ನು ನಾನು ಒಂದ್ಸಲ ನೋಡ್ತೀನಿ. ಜೊತೆಗೆ ಇಲ್ಲಿ ನೋಡಿ, ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜಾವವನ್ನು ಪ್ಯಾಸೆಂಜರ್ ರೈಲಿಗಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ 2 ರೈಲುಗಳ ಸರಾಸರಿ ಜಾವವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿದ್ದು ಅವರ ವಯಸ್ಸುಗಳ ಗುಣಲಬ್ಧವು 480ಕ್ಕೆ ಸಮನಾಗಿರಬೇಕಾದ್ರೆ ಇನ್ನೂ ಎಷ್ಟು ವರ್ಷಗಳು ತೆಗೆದುಕೊಳ್ಳಬೇಕಾಗುತ್ತದೆ? ಈ ರೀತಿಯ ಪ್ರಶ್ನೆಗಳು ನಾವು ಸ್ವಲ್ಪ ಬಿಡಿಸಲು ಜಾಸ್ತಿ ಪ್ರಯತ್ನ ಮಾಡಬೇಕು. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಒಂದು ಭಿನ್ನರಾಶಿಯಲ್ಲಿನ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಅದರ ವ್ಯುತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿದ್ದಾರೆ. ಸೊ ಇದರ ಉತ್ತರ ಕೂಡ ನೀವು KSEAB ವೆಬ್ಸೈಟಲ್ಲಿ ಆಲ್ರೆಡಿ ಆನ್ಸರ್ಗೆ ಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಈ ವರ್ಗ ಸಮೀಕರಣ ಪಾಠದಲ್ಲಿ ಒಂದು ಪ್ರಶ್ನೆ ನಮಗೆ ಪುಸ್ತಕಗಳು ಜೊತೆಗೆ ಗೈಡ್ಗಳನ್ನು ಹೊರತುಪಡಿಸಿ ಒಂದು ಪ್ರಶ್ನೆ ಬರುವ ಸಂಭವನೀಯತೆ ಇದೆ. ಅದಕ್ಕಾಗಿ ನೀವು ಈ ವರ್ಗ ಸಮೀಕರಣ ಪಾಠದಲ್ಲಿ ಬರುವಂತಹ ಅನ್ವಯ ಪ್ರಶ್ನೆಗಳನ್ನು ತಯಾರಿಸಬೇಕಾದಾಗ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳನ್ನು ಬಿಡಿಸುವುದರ ಜೊತೆಗೆ ನಾವು ಇನ್ನಿತರ ಕೆಲವೊಂದು ಪ್ರಶ್ನೆಗಳು ನಮ್ಮ ನಿತ್ಯ ಜೀವನದಲ್ಲಿ ಇಲ್ಲಿ ನಾವು ಈ ವರ್ಗ ಸಮೀಕರಣ ಪಾಠದಿಂದ ನಾವು ನೋಡಿದಾಗ, ಈ ವರ್ಗ ಸಮೀಕರಣ ಪಾಠದಲ್ಲಿ ಒಂದು ರೈಲು, ಎರಡನೇದು ರೈಲು, ಅದೇ ರೀತಿ ವಯಸ್ಸು, ಎರಡನೇ ಪ್ರಶ್ನೆ ಯಾವುದು? ವಯಸ್ಸು. ಸೊ ನೆಕ್ಸ್ಟ್ ಏನು? ವಯಸ್ಸು ಜೊತೆಗೆ ಮೂರನೇದೇನಂದಾಗ ದೋಣಿ ಅಥವಾ ಹಡಗುಗಳ ವೇಗ, ಹಡಗು ಜೊತೆಗೆ ಲಂಬಕೋನ ತ್ರಿಭುಜ ಜೊತೆಗೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಉದ್ದ ಇಷ್ಟು, ಪಾದದ ಉದ್ದ ಇಷ್ಟು, ಎತ್ತರದ ಉದ್ದ ಇಷ್ಟು, ಆದರೆ ಅದರ ಬಾಹುಗಳನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಕೇಳಬಹುದು. ಈ ಲಂಬಕೋನದವನ್ನೇ ಆಧರಿಸಿ ಇನ್ನೊಂದು ಆಯತದ ಉದ್ದ ಅಗಲವನ್ನ ಆಧರಿಸಿ ಆಯತ, ಜೊತೆಗೆ ಒಂದು ಕಾರ್ಖಾನೆಯಲ್ಲಿ ತಯಾರಿಸಿದ ವಸ್ತುಗಳ ಸಂಖ್ಯೆ ಅಥವಾ ಮಡಿಕೆಗಳ ಸಂಖ್ಯೆಯು, ಈ ರೀತಿ ನಾವು ಪುಸ್ತಕದಲ್ಲಿನ ಪ್ರಶ್ನೆಗಳು ಜೊತೆಗೆ ನಾವು ಇತರ ನಮ್ಮ ನಿತ್ಯ ಜೀವನದಲ್ಲಿ ಅನ್ವಯಿಸುವಂತಹ ಕೆಲವೊಂದು ಪ್ರಶ್ನೆಗಳು ಈ ಪಾಠದಿಂದ ಬರುತ್ತವೆ. ಅದಕ್ಕಾಗಿ ಇಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸಲು ಕಲಿತಾಗ ಈ ವರ್ಗ ಸಮೀಕರಣ ಪಾಠದಿಂದ ನಾವು 3 ಅಂಕಗಳು ಗಳಿಸಬಹುದು. ಮತ್ತೊಂದು ಪ್ರಶ್ನೆ ಕೂಡ ನೋಡ್ಬೋದು ನೀವು ಇಲ್ಲಿ. ಸೊ ಮತ್ತೊಂದು ಪ್ರಶ್ನೆ ಏನಾಗಿದೆ? ಲಂಬಕೋನ ತ್ರಿಭುಜ. ನಾವು ಈಗಾಗಲೇ ಈ ಮುಂಚೆ ಚರ್ಚೆ ಮಾಡಿದ್ವಲ್ಲ. ಸೊ ಲಂಬಕೋನ ತ್ರಿಭುಜ, ಇದರ ಪಾದ ಮತ್ತು ಎತ್ತರಗಳ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಅದರ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರುವಂಥ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸೊ ನಾವು ನೆಕ್ಸ್ಟ್ ನೋಡಿದಾಗ ಏನಾಗಿದೆ ಅಂದಾಗ, ಈಗ ನಾವು ನೆಕ್ಸ್ಟ್ ಪಾಠ ಯಾವುದಿದೆ? ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳಿಂದ ನಮಗೆ 4 ಅಂಕದ ಒಂದು ಪ್ರಶ್ನೆ ಪ್ರತಿ ವರ್ಷ ಕೇಳ್ತಾರೆ. ಸೊ ಅನ್ವಯ ಪ್ರಶ್ನೆ ಇರುತ್ತೆ ಅದು ಕೂಡ. ಸೊ ಸಮಾಂತರ ಶ್ರೇಣಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಇದೆ, ಅದಕ್ಕೆ ಅಥವಾ ಪ್ರಶ್ನೆ ಕೂಡ ಇದೆ. ಈ 2 ಪ್ರಶ್ನೆಗಳು ನಾವು ಕೂಡ ಬಿಡಿಸಲು ಕಲಿಸಬೇಕು. ಈ ನಾವು ಸಮಾಂತರ ಶ್ರೇಣಿಯ ಪ್ರಶ್ನೆಗಳನ್ನು ನೋಡಿದಾಗ 90% ಪ್ರಶ್ನೆಗಳು ಹೆಂಗೆ ಬರ್ತವೆ ಅಂದಾಗ, ಮೊದಲನೇ ಪದ 8ನೇ ಪದದ ಇಷ್ಟು ಪಟ್ಟಕ್ಕಿಂತ ಇಷ್ಟು ಹೆಚ್ಚಾದರೆ 10ನೇ ಪದವನ್ನು ಕಂಡುಹಿಡಿಯಿರಿ, ಅಥವಾ 5 ಪದಗಳ ಮೊತ್ತ 8 ಪದಗಳ ಮೊತ್ತ, ಈ ರೀತಿ ಅನುಪಾತ, ಈ ರೀತಿಯಲ್ಲಿ ಪ್ರಶ್ನೆ ಜಾಸ್ತಿಯಾಗಿ ಬರ್ತವೆ. ಇದರಲ್ಲಿ ಅನ್ವಯ ಪ್ರಶ್ನೆ ಅನ್ನೋದಕ್ಕಿಂತಲೂ ಈ ಪ್ರಶ್ನೆಯಲ್ಲಿನ ಇಲ್ಲಿ ನಾವು ನೋಡಬಹುದು, ಒಂದು ಸಮಾಂತರ ಶ್ರೇಣಿಯ ಮೊದಲ
6 ಪದಗಳ ಮೊತ್ತ 42 ಆಗಿದೆ ಮತ್ತು ಶ್ರೇಣಿಯ 10ನೇ ಪದವು 30 ಆದರೆ ಮೀನ್ಸ್ ಇಲ್ಲಿ ಪದಗಳನ್ನೇ ನಾವು ಪೋಣಿಸಿ ಒಂದು ಲೆಕ್ಕವನ್ನು ಮಾಡಿದಾಗ ನಮಗೆ ಬರುತ್ತದೆ ಅಂತ ಅರ್ಥ. ಎರಡನೇ ಅಥವಾ ಪ್ರಶ್ನೆ ಕೂಡ ನೋಡಬಹುದು. ಒಂದು ಸಮಾಂತರ ಶ್ರೇಣಿಯ 4ನೇ ಪದ 8ನೇ ಪದಗಳ ಮೊತ್ತವು 4 ಮತ್ತು 8ನೇ ಪದಗಳ ಮೊತ್ತ 24. ಇದು ನಮ್ಮ ಅಭ್ಯಾಸದಲ್ಲಿರುವ ಪ್ರಶ್ನೆ. 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದರೆ ಆ ಸಮಾಂತರ ಶ್ರೇಣಿಯಲ್ಲಿನ 25ನೇ ಪದವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳು. ಸೊ ಅಂದ್ರೆ ಏನಂದಾಗ ಆ ಪದಗಳನ್ನೇ ಪೋಣಿಸಿ. ಇಲ್ಲ ನೋಡಬಹುದು 6 ಪದಗಳ ಮೊದಲ 6 ಪದಗಳ ಮೊತ್ತ ಅಂದಾಗ ಎಸ್ ಎನ್ ಬೆಲೆ ಕೊಟ್ಟಿದ್ದಾರೆ. ಸೊ ಎಸ್ ಎನ್ ಬೆಲೆ ಎಷ್ಟು? ಎಸ್ ಏನಂದಾಗ S6ರ ಬೆಲೆ ಎಷ್ಟು? 42 ಕೊಟ್ಟಿದ್ದಾರೆ ಅಂತ ಅರ್ಥ. ಆ ರೀತಿ 10ನೇ ಪದ ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳು ಕ್ರಮವಾಗಿ ಅವುಗಳ ಅನುಪಾತ ಎಷ್ಟಾಗಿದೆ ಅಂದರೆ 1/3. ಅರ್ಥ ಏನು? A10/A30 ಇವೆರಡರ ಅನುಪಾತ ಎಷ್ಟಾಗಿದೆ? 1/3 ಇದೆ. ಈ ರೀತಿ ನಾವು ಅದನ್ನು ಕೊಟ್ಟಿರೋದನ್ನೇ ವ್ಯಾಖ್ಯೆ ರೂಪದಲ್ಲಿ ಕೊಟ್ಟಿರುವ ಒಂದು ಸಮಸ್ಯೆಯನ್ನು ನಾವು ಪದ ರೂಪದಲ್ಲಿ ಬರೆದುಕೊಂಡು ಅದನ್ನು ಬಿಡಿಸಿದಾಗ ಮಾತ್ರ ಈ ಸಮೀಕರಣ ಈ ಸಮಾಂತರ ಶ್ರೇಣಿ ಪಾಠದಿಂದ ನಾವು ಬಿಡಿಸಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಇಲ್ಲಿ ಸೇಮ್ ಇದೆ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಪದವು 5ನೇ ಪದ ಅಂದರೆ ಇದೇ ರೀತಿ ಪ್ರಶ್ನೆ ಬರುತ್ತದೆ. ಒಂದು ಇಲ್ಲಿ ಅಥವಾ ಪ್ರಶ್ನೆ ಕೂಡ ನೋಡಬಹುದು. ಒಂದು ಸಮಾಂತರ ಶ್ರೇಣಿಯ 22 ಮೊದಲನೇ ಪದ 22, n ನೇ ಪದ -11 ಮತ್ತು ಮೊದಲ n ಪದಗಳ ಮೊತ್ತ 66 ಆಗಿದೆ. ಇದೇ ರೀತಿ ಅಂದರೆ ನಮಗೆ ಏನು ಕೊಟ್ಟಿರ್ತದೆ? ಒಂದು ಪದ ಇಷ್ಟನೇ ಪದ 10ನೇ ಪದವು 11ನೇ ಪದಕ್ಕಿಂತ 5ರಷ್ಟು ಹೆಚ್ಚಾಗಿದೆ, ಅಥವಾ 8ನೇ ಪದವು 20ನೇ ಪದಕ್ಕಿಂತ 3 ಹೆಚ್ಚಾಗಿದೆ, ಅಥವಾ 20ನೇ ಪದವು 10ನೇ ಪದಕ್ಕಿಂತ 2ರಷ್ಟಕ್ಕಿಂತ 5 ಹೆಚ್ಚಾಗಿದೆ. ಈ ರೀತಿಯ ಪ್ರಶ್ನೆಗಳು ಅದೇನು ಮಾಡಿದ್ರೆ ಸ್ವಲ್ಪ ಗೊಂದಲ ನಮ್ಗೆ ಉಂಟಾಗುತ್ತೆ. ಇಂತಹ ಪ್ರಶ್ನೆಗಳನ್ನು ನಾವು ಹೆಚ್ಚಾಗಿ ಬಿಡಿಸುವುದರಿಂದ ಈ ಸಮಾಂತರ ಶ್ರೇಣಿ ಪಾಠದಿಂದ ನಾವು ಸುಲಭವಾಗಿ 4 ಅಂಕ ಗಳಿಸಬಹುದು. ಸೊ ಇನ್ನೊಂದೆರಡು ಪ್ರಶ್ನೆ ಕೊಟ್ಟಿದ್ದಾರೆ, ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 3. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೂಡ 2 ಪ್ರಶ್ನೆಗಳು ಅಥವಾ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ 4 ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಕೇಳಿದಾಗ ನಾವಿಲ್ಲಿ A-2D A-D, A+D, A+2D ಈ 4 ಪದಗಳು ನಾವು ಇಲ್ಲಿ ಇದನ್ನು ಮೊದಲನೇ ಪದ ಅಂತ ಕರಿತೀವಿ, ಇದು 2ನೇ ಪದ, ಇದು 3ನೇ ಪದ, ಈ 4ನೇ ಪದ. ಈ 4 ಪದಗಳನ್ನು ನಾವು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಭಾವಿಸಿ ಮುಂದೆ ಬಿಡಿಸ್ತಾ ಹೋದಾಗ ಆವಾಗ ನಾವು ಆ ಸಮಾಂತರ ಶ್ರೇಣಿಯ ಎಲ್ಲ ಪದಗಳನ್ನು ಕಂಡುಹಿಡಿಯಬಹುದು. ಜೊತೆಗೆ ಇದು ಆಕ್ಚುಲಿ ಅನ್ವಯ ಪ್ರಶ್ನೆ. ಕೆಲವೊಂದ್ಸಲ ಈ ರೀತಿ ಕೂಡ ಕೇಳಬಹುದು. ಒಂದು ಪುಸ್ತಕದಲ್ಲಿ 432 ಪುಟಗಳಿವೆ. ಒಬ್ಬ ವಿದ್ಯಾರ್ಥಿಯು ಪ್ರತಿದಿನ ಆ ಪುಸ್ತಕದ ನಿರ್ದಿಷ್ಟ ಸಂಖ್ಯೆಯ ಪುಟಗಳನ್ನು ಓದಲು ಬಯಸುತ್ತಾನೆ. ಅವನು ಮೊದಲನೇ ದಿನ 25 ಪುಟಗಳು ಅಂದಾಗ ಎ ಬೆಲೆ ಎಷ್ಟಾಯಿತು? 25 ಆಯಿತು. ನಂತರ ಪ್ರತಿ ದಿನದಂದು ಹಿಂದಿನ ದಿನದ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳು ಹೆಚ್ಚಾಗಿ ಓದಲು ನಿರ್ಧರಿಸುತ್ತಾನೆ. ಹಾಗಾದರೆ 12ನೇ ದಿನವು ಓದಿದ ಪುಟಗಳು ಇಲ್ಲಿ ಡಿ ಬೆಲೆ ಎಷ್ಟಾಯಿತು? ಪ್ರತಿದಿನ 2 ಪುಟಗಳು ಜಾಸ್ತಿ ಓದ್ತಾ ಇದ್ದಾನೆ, ಡಿ ಬೆಲೆ 2. 12ನೇ ದಿನ ಅಂದಾಗ A12 ಕಂಡುಹಿಡಿಯಬೇಕು. ಜೊತೆಗೆ ಈ ಪುಸ್ತಕದಲ್ಲಿರುವ ಪೂರ್ತಿ ಪುಟಗಳನ್ನು ಓದಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದಾಗ ಇದು SN ಬೆಲೆ ಆಗುತ್ತೆ. SN ಬೆಲೆ ಎಷ್ಟು? 432. ಸೊ ಇಲ್ಲಿ ನಾವು ಈ A ಬೆಲೆ 25, ಡಿ ಬೆಲೆ 2, ನಾವು ಇಲ್ಲಿ SN ಬೆಲೆಯನ್ನು ತೆಗೆದುಕೊಂಡು N ಬೆಲೆ ಕಂಡುಹಿಡಿದಾಗ ನಮಗೆ N ಬೆಲೆ ಏನು ಹೇಳ್ಕೊಳ್ತಾ ಅಂದಾಗ ಆ ವ್ಯಕ್ತಿಯು ಎಷ್ಟು ದಿನಗಳಲ್ಲಿ ಈ ಪುಸ್ತಕವನ್ನು ಮುಗಿಸಬಹುದು ಅಂತ ಹೇಳಿ ನಾವು ಕಂಡುಹಿಡಿಯಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಇದು ಕೂಡ 4ನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ, ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ. ಇದೇ ರೀತಿ ಪ್ರಶ್ನೆಗಳು ಜಾಸ್ತಿಯಾಗಿ ಕೇಳುತ್ತಾರೆ. ಇಲ್ಲಿ ಅಥವಾ ಪ್ರಶ್ನೆ ಕೊಟ್ಟಿರಬಹುದು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2. ಸೊ ಅದೇ ಆ ಪದಗಳನ್ನೇ ನಾವು ಒಂದು ರೀತಿಯಲ್ಲಿ ಪೋಣಿಸಿದ ರೀತಿಯಲ್ಲಿ ಮಾಡಿ ಆ ಲೆಕ್ಕಗಳು ಕೂಡ ನಾವು ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದಕ್ಕಾಗಿ ನಾವು ಸಮಾಂತರ ಶ್ರೇಣಿಯಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿದ್ದು 10ನೇ ಪದವು 5ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಇಂತಹ ಪ್ರಶ್ನೆಗಳನ್ನು ನಾವು ಜಾಸ್ತಿ ಬಿಡಿಸಿದಾಗ ಇದರಲ್ಲಿ ಸಮಾಂತರ ಶ್ರೇಣಿ ಪಾಠದಲ್ಲಿ ಒಂದಾದರೂ 2 ಪ್ರಶ್ನೆಗಳು ಬರುತ್ತವೆ ಅಥವಾ ನಡುವುದು ಇರುತ್ತೆ. ಆ ಒಂದಾದರೂ ಪ್ರಶ್ನೆ ಏನು ಬರುತ್ತೆ ಅಂದಾಗ ನಮಗೆ ಒಂದಾದರೂ ಪ್ರಶ್ನೆ ಈ ರೀತಿಯ ಪ್ರಶ್ನೆ ಬರುತ್ತದೆ. ಅದಕ್ಕಾಗಿ ನಾವು ಜಾಸ್ತಿ ನಾವು ಬಿಡಿಸಿದಾಗ ಸಮಾಂತರ ಶ್ರೇಣಿಯಲ್ಲಿ ನಾವು 4 ಅಂಕಗಳು ಸುಲಭವಾಗಿ ಗಳಿಸಬಹುದು. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಏನಂದಾಗ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದಿಂದ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತದೆ. ಸೊ ತ್ರಿಕೋನಮಿತಿಯ ಅನ್ವಯಗಳಂದಾಗ ನಾವು ಪುಸ್ತಕದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸಲು ಪರ್ಫೆಕ್ಟ್ ಆಗಿರಬೇಕು. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಜೊತೆಗೆ 3 ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದಾಗ ನಮಗೆ ಸುಲಭವಾಗಿ ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತಿರುವ ದೀಪಸ್ತಂಭ AB. ಇಲ್ಲಿ ದೀಪಸ್ತಂಭ ಇಲ್ಲಿದೆ. AB ಎಷ್ಟು? 10√3 ಮೀಟರ್ ಆಗಿದೆ. ದೀಪಸ್ತಂಭವು ಬುಡದಿಂದ 30 ಮೀಟರ್ ದೂರದ 30 ಮೀಟರ್ ದೂರದಾಗಿದೆ. ಸೊ 30 ಮೀಟರ್ ದೂರದ ಏನಿದೆ? ಒಂದು ಗೋಪುರ ಇದೆ. ಸೊ ಈ ರೀತಿಯ ಪ್ರಶ್ನೆಗಳು 90% ನಾವು ಇಲ್ಲಿ ಈ ತ್ರಿಕೋನಮಿತಿಯ ಅನ್ವಯ ಒಂದು ಅತಿ ಸುಲಭವಾದ ಲೆಕ್ಕ ನಮಗೆ ಬರ್ತವೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ತ್ರಿಕೋನಮಿತಿಯ ಅನ್ವಯಗಳು ನಿಮಗೆ ಬಿಡಿಸಲು ಕಲಿಬೇಕಾದಾಗ ನಾವು ಮುಖ್ಯವಾಗಿ ಸೈನ್ ಟೀಟಾ ಅಂದರೆ ಏನು? ಅಪೋಸಿಟ್ ಭಾಗಿಲೆ
ಹೈಪೋಟೆನಸ್ ಜೊತೆಗೆ ಕಾಸ್ ಥೀಟಾ ಅಂದಾಗ ಏನು ಅಡ್ಜಸೆಂಟ್ ಭಾಗಿಲೆ ಹೈಪೋಟೆನಸ್ ಜೊತೆಗೆ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದಾಗ ನಾವೇನು ತಿಳ್ಕೋಬಹುದು, ಅಪೋಸಿಟ್ ಭಾಗಿಲೆ ಅಡ್ಜಸೆಂಟ್. ಈ ಮೂರು ಜೊತೆಗೆ ಮತ್ತೆ ನನಗೆ ಈ 3ರ 30 ಡಿಗ್ರಿಯ ಬೆಲೆಗಳು ಜೊತೆಗೆ 45 ಡಿಗ್ರಿಯ ಬೆಲೆಗಳು ಜೊತೆಗೆ 60 ಡಿಗ್ರಿಯ ಬೆಲೆಗಳು ಇಷ್ಟು ಮಾತ್ರ ಗೊತ್ತಿದ್ದರೆ ಸಾಕು. ಇದರ ಜೊತೆಗೆ ಉನ್ನತ ಕೋನ ಅವನತ ಕೋನ ಇಷ್ಟೇ ಕಾನ್ಸೆಪ್ಟ್ ತಿಳಿದುಕೊಂಡಾಗ ನಾವು ತ್ರಿಕೋನಮಿತಿಯ ಅನ್ವಯಗಳು ಪಾಠದಿಂದ ಎಲ್ಲ ಪ್ರಶ್ನೆಗಳು ಕೂಡ ಸುಲಭವಾಗಿ ಬಿಡಿಸಬಹುದು. ಅದಕ್ಕಾಗಿ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ತ್ರಿಕೋನಮಿತಿ ಪಾಠಕ್ಕಿಂತಲೂ ತ್ರಿಕೋನಮಿತಿಯ ಪಾಠದ ಅನ್ವಯಗಳು ಮೇಲಿನ ಲೆಕ್ಕಗಳು ಅತಿ ಸುಲಭವಾಗಿರುತ್ತವೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಾವು ಈಸಿಯಾಗಿ ಇದರ ಮೇಲಿನ ಪ್ರಶ್ನೆಗಳು ಬಿಡಿಸಬಹುದು. ನಾವು ಪ್ರಶ್ನೆಗಳು ಪ್ರತಿಯೊಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ನೋಡಬಹುದು. ನೀವು ಗೋಪುರ, ಕಂಬ, ಎತ್ತರ, ಉನ್ನತ ಕೋನ, ಅವನತ ಕೋನವನ್ನು ಆಧರಿಸಿ ಪ್ರಶ್ನೆಗಳು ಬರ್ತವೆ. ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ನಿಮಗೆ KSEB ವೆಬ್ಸೈಟಲ್ಲಿ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳು ಕೊಟ್ಟಿದ್ದಾರೆ. ನಾನು ಇಲ್ಲಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದಿಷ್ಟೇ. ನಾವು 10ನೇ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳು ಗಳಿಸಬೇಕಾದಾಗ ನಾವು ಯಾವ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನಾನು ಇಲ್ಲಿ ಕೊಟ್ಟಿರೋದು ಸ್ಟ್ರಾಟಜಿ. ನಾವು ಯಾವ ಪ್ರಶ್ನೆಗಳನ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೋಡ್ಬೋದು. 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಜೊತೆಗೆ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ನಿಮಗೆ ಸಿಗ್ತವೆ. ಜೊತೆಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ನೀವು ನೋಡಲಾರದೆ ಬಿಡಿಸಲು ಪ್ರಯತ್ನ ಮಾಡಬೇಕು. ಸೊ ಈ ಎಲ್ಲ ಪ್ರಶ್ನೆಗಳು ಬಿಡಿಸಿದಾಗ ನಿಮಗೆ ಈ ತ್ರಿಕೋನಮಿತಿಯ ಅನ್ವಯಗಳ ಪಾಠದಿಂದ 4 ಅಂಕಗಳು ಬರುತ್ತವೆ. ಸೊ ಈ 4 ಅಂಕಗಳನ್ನು ಸುಲಭವಾಗಿ ತ್ರಿಕೋನಮಿತಿ ಅನ್ವಯ ಪಾಠದಿಂದ ಗಳಿಸಬಹುದು. ಸೊ ನೆಕ್ಸ್ಟ್ ಟಾಪಿಕ್ ಇದು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಈಗ ನಾವು ಇನ್ನೊಂದು ಪಾಠ ಇದೆ, ಏನಂದಾಗ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದರಿಂದ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ, 5 ಅಂಕ. ಸೊ ಈ 5 ಅಂಕದ ಪ್ರಶ್ನೆ ಕೂಡ ನಾವು ಸ್ವಲ್ಪ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ನಾನು ಸ್ವಲ್ಪ ಒಂದು ಕಾನ್ಸೆಪ್ಟ್ ಹೇಳಿ, ಈ ಕಾನ್ಸೆಪ್ಟ್ ಅತಿ ಇಂಪಾರ್ಟೆಂಟ್ ಇದೆ. ಸೊ ಇಂಪಾರ್ಟೆಂಟ್ ಏನಂದಾಗ ಬಹಳಷ್ಟು ಸಲ ಏನು ಕೇಳ್ತಾರೆ ಅಂದಾಗ ಘನಾಕೃತಿಯಲ್ಲಿ ನೀರು ತುಂಬಬಹುದು, ನೀರಿನ ಪ್ರಮಾಣ ಕೇಳಿದಾಗ ಈಸಿ. ನೀರಿನ ಪ್ರಮಾಣ ಅಂದಾಗ ನಾವು ಘನಫಲ ಕಂಡಿಡಬೇಕು. ಘನಫಲ ಏನಿಲ್ಲ, ಘನಫಲ ಕಂಡಿಡಬೇಕಾದಾಗ ಘನಫಲದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗಲ್ಲ. ಘನಫಲ ಕಂಡಿಡಬೇಕಾದಾಗ ಇಲ್ಲಿ ಸಿಲಿಂಡರ್ದಲ್ಲಿ ಎಷ್ಟು ಭಾಗದವರೆಗೆ ನೀರಿದೆ, ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ. ನಾವು ನೇರವಾಗಿ ಘನಫಲಗಳಿದ್ದಾಗ ಹೆಚ್ಚು ಆ್ಯಡ್ ಮಾಡಿದಾಗ ಪ್ಲಸ್ ಮಾಡಬೇಕು, ತೆಗೆದು ಹಾಕಿದಾಗ ಮೈನಸ್ ಮಾಡಬೇಕು. ಅಂದರೆ ಇಲ್ಲಿ ಘನಫಲದಲ್ಲಿ ಯಾವುದೇ ಕನ್ಫ್ಯೂಸ್ ಆಗಲ್ಲ. ಅದಕ್ಕಾಗಿ ನಾವು ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮಗೆ ಕೇಳುವ ಪ್ರಶ್ನೆ ಏನಂದಾಗ, ಸರ್ ಇಲ್ಲಿ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಯಾವಾಗ ಬಳಸಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಯಾವಾಗ ಬಳಸಬೇಕು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಇರ್ತದೆ. ಅದಕ್ಕಾಗಿ ನಾವು ಇಲ್ಲಿ ಈ ಪ್ರಶ್ನೆಯಲ್ಲಿ ಏನು ಕೇಳಿದಾಗ ನೀರು ತುಂಬಬಹುದಾದ ಬೇಕಾದ ನೀರಿನ ಪ್ರಮಾಣ ಎಷ್ಟು, ಘನಾಕೃತಿಯಲ್ಲಿ ಆಲ್ರೆಡಿ ಇರುವ ನೀರಿನ ಪ್ರಮಾಣ ಕಂಡುಹಿಡಿಯಿರಿ ಅನ್ನೋ ಪ್ರಶ್ನೆ ಕೇಳಿದರೆ ಆಲ್ರೆಡಿ ಇರುವ ನೀರಿನ ಪ್ರಮಾಣ ಎಷ್ಟು ಅಂದಾಗ ನಾವು ಸಿಲಿಂಡರ್ನಲ್ಲಿ ಎಷ್ಟು ಭಾಗ ನೀರಿದೆಯಲ್ಲ ಅಷ್ಟು ಭಾಗದ ನೀರು, ಇದರ ಘನಫಲ ಜೊತೆಗೆ ಈ ಶಂಕುವಿನ ಘನಫಲ, ಈ 2 ಘನಫಲಗಳನ್ನು ಕಂಡುಹಿಡಿದು 2 ಮೊತ್ತ ಕೂಡಿಸಿದಾಗ ನಮಗೆ ಆಟೋಮೆಟಿಕ್ಲಿ ಈ ಸಿಲಿಂಡರ್ನಲ್ಲಿರುವ ನೀರಿನ ಪ್ರಮಾಣ ಗೊತ್ತಾಗುತ್ತೆ. ಜೊತೆಗೆ ಇನ್ನೂ ಹಿಡಿಯಬೇಕಾದ ನೀರಿನ ಪ್ರಮಾಣ ಎಷ್ಟು ಅಂದಾಗ ಈ ಮೇಲಿನ ಸಿಲಿಂಡರ್ನ ಗಾತ್ರ ಘನಫಲ ಅಂದರೆ ಈ ಮೇಲೆ ಏನಿದೆಯಲ್ಲ ಈ ಭಾಗದ ಸಿಲಿಂಡರ್ ಘನಫಲ ಕಂಡಿಡಿದಾಗ ಆಟೋಮೆಟಿಕ್ಲಿ ಎಷ್ಟು ನೀರು ತುಂಬಲು ಬೇಕಾಗುತ್ತದೆ ಅನ್ನೋದು ಕೂಡ ನಾವು ಹಿಡಿಯಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದಾಗ ಇದು ನಮ್ಮ ಬುಕ್ಕಲ್ಲಿರುವ ಪ್ರಶ್ನೆ. ಇದು ಕೂಡ ಘನಫಲವನ್ನು ಆಧರಿಸಿರುವ ಪ್ರಶ್ನೆ. ಇಲ್ಲಿ ಒಳಗಡೆ ಈ ಶಂಕು ಇದೆ. ಈ ಶಂಕುವಿನಲ್ಲಿ ಏನಿದೆ ತುಂಬಾ ನೀರು ತುಂಬಿದ್ದಾರೆ. ಇದರಲ್ಲಿ ಈ ಲೀಡ್ ಶಾಟ್ಸ್ ಅಂದ್ರೆ ಈ ಸ್ಪಿಯರ್ ಅಂದ್ರೆ ಗೋಳಾಕಾರದ ಈ ಗೋಲಿಗಳು ಇದರಲ್ಲಿ ತುಂಬಿದಾಗ ಎಷ್ಟು ಅವ್ರ ಗೋಲಿ 100 ಸಣ್ಣ ಗೋಲಿಗಳನ್ನು ತುಂಬಿದಾಗ ಪ್ರತಿ ಗೋಲಿಯ ತ್ರಿಜ್ಯವನ್ನು ಕಂಡುಹಿಡಿರಿ, ಆ ಸೀಸದ ಗುಂಡಿನ ತ್ರಿಜ್ಯವನ್ನು ಕಂಡುಹಿಡಿರಿ, ಜೊತೆಗೆ ಅದರ ಘನಫಲಗಳು ಕೂಡ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದರೆ ಇಲ್ಲೇನಿಲ್ಲ, ಹೊರಗೆ ಚೆಲ್ಲಿದ ನೀರಿನ ಪ್ರಮಾಣ ಎಷ್ಟಿರುತ್ತಲ್ಲ ಆ ಹೊರಗೆ ಚೆಲ್ಲಿದ ನೀರಿನ ಪ್ರಮಾಣದ ಗಾತ್ರ ಜೊತೆಗೆ ಎಲ್ಲ ಗೋಲಿಗಳ ಅಥವಾ ಈ ಗುಂಡಿನ ತ್ರಿಜ್ಯಗಳ ಘನಫಲಕ್ಕೆ ಸಮ ಇರ್ತದೆ. ಅದಕ್ಕಾಗಿ ನಾವು ಆ ಆಧಾರವಾಗಿ ಕ್ವಶನ್ ನಾವು ಬಿಡಿಸಬಹುದು. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ, ಏನಿದೆ ಅಂದಾಗ 18 ಸೆಂಟಿಮೀಟರ್ ಎತ್ತರ 7 ಸೆಂಟಿಮೀಟರ್ ಪಾದ ತ್ರಿಜ್ಯ ಹೊಂದಿರುವ ಒಂದು ಮರದ ಸಿಲಿಂಡರ್ನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧ ಗೋಳ ಮತ್ತು ಶಂಕುವಿನ ಇಲ್ಲಿ ಅರ್ಧ ಗೋಳ ಕಟ್ ಮಾಡಿ ತೆಗೆದಿದ್ದಾರೆ. ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಇದು ಕೊರೆದು ತೆಗೆದುಬಿಟ್ರೆ ಕರ್ವ್ ಅಂದರೆ ತೆಗೆದುಬಿಟ್ರೆ ಇದೊಂದು ಸಿಲಿಂಡರು, ಇದೊಂದು ಈ ಕಡೆ ಈ ಸಿಲಿಂಡರ್ನಲ್ಲಿ ಒಂದು ಶಂಕು, ಒಂದು ಅರ್ಧ ಗೋಳ. ಇಲ್ಲಿ ಆಲ್ರೆಡಿ ಇಲ್ಲಿ ಕಟ್ಟಿಗೆ ಇದೆ ಅಂತ ಅರ್ಥ. ಇಲ್ಲಿ ಕಟ್ಟಿಗೆ ಇದೆ, ಇದು ಕಟ್ಟಿಗೆಯಿಂದ ಮರದ ಸಿಲಿಂಡರ್, ಇದು ಮರದಿಂದ ಆಗಿರುವ ಸಿಲಿಂಡರ್, ಇಲ್ಲಿ ಕಟ್ಟಿಗೆ ಇದೆ ಅಂತ ಅರ್ಥ. ಅಂದರೆ ನಾವು ಇಲ್ಲಿ
ಬಹಳಷ್ಟು ಜನ ಈ ಉಂಟಾದ ಘನಾಕೃತಿಯ ಬಣ್ಣ ಹಚ್ಚಲು ಪ್ರತಿ ಸೆಂಟಿಮೀಟರ್ಗೆ 2.5ರಂತೆ ತಗೊಳ್ಳೋ ವೆಚ್ಚ ಕಂಡುಹಿಡಿರಿ. ಬಣ್ಣ ನಾವು ಎಲ್ಲೆಲ್ಲಿ ಹಚ್ತೀವಿ ಅನ್ನೋದು ಕೂಡ ನೋಡಬೇಕು. ಈ ಬಣ್ಣ ನಾವು ಏನು ಮಾಡ್ತೀವಿ ಅಂದಾಗ ಈ ಪಕ್ಕದಲ್ಲಿ ಇಲ್ಲಿ ಏನಿರಲ್ಲ ಪಕ್ಕ ಈ ಸಿಲಿಂಡರ್ನ ಪೂರ್ತಿ ಪಕ್ಕದಲ್ಲಿ ಬಣ್ಣ ಹಚ್ತೀವಿ. ಜೊತೆಗೆ ಶಂಕುವಿನ ಒಳಭಾಗದಲ್ಲಿ ಈ ಭಾಗ ಏನಿದೆಯಲ್ಲ ಒಳಗಡೆ ಇರುವ ಭಾಗ, ಈ ಒಳಗಡೆ ಇರುವ ಭಾಗ ಕೂಡ ಬಣ್ಣಿಸ್ತೀವಿ. ಅದೇ ರೀತಿ ಈ ಅರ್ಧಗೋಳದ ಒಳಭಾಗದಲ್ಲೂ ಕೂಡ ಬಣ್ಣಿಸ್ತೀವಿ ಈ ಒಳಭಾಗದಲ್ಲಿ. ಆದರೆ ಇಲ್ಲಿ ಇದೇನು ವೃತ್ತ ಇದೆಯಲ್ಲ, ಈ ವೃತ್ತದ ಮೇಲೆ ಬಣ್ಣ ಹಚ್ಚುವುದಿಲ್ಲ. ಈ ವೃತ್ತದ ಮೇಲೆ ಬಣ್ಣ ಹಚ್ಚಲ್ಲ ಅಂದಾಗ ನಾವು ಈ ವೃತ್ತದ ವಿಸ್ತರಣೆ ಬೇಕಾಗಿಲ್ಲ, ಈ ವೃತ್ತದ ವಿಸ್ತರಣೆ ಬೇಕಾಗಿಲ್ಲ. ಅದಕ್ಕಾಗಿ ನಾವು ಒಂದು ಸಿಲಿಂಡರ್ ಇದೆ, ಈ ಸಿಲಿಂಡರ್ನ ಮೇಲಿನ ವೃತ್ತ ಮತ್ತು ಕೆಳಗಿನ ವೃತ್ತಗಳ ವಿಸ್ತೀರ್ಣ ಬೇಕಾಗದೇ ಇರುವ ಸಂದರ್ಭದಲ್ಲಿ ನಾವು ಈ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಾತ್ರ ನಾವು ಕಂಡುಹಿಡಬೇಕು. ಅಂದರೆ ಸಿಲಿಂಡರ್ ನಮ್ದು ಏನು ಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಕೆಳಗಡೆ ಏನಿದೆ ಅಂದಾಗ ಕೆಳಗಡೆ ಈ ಅರ್ಧಗೋಳ ಇದೆ. ಈ ಅರ್ಧಗೋಳದು ಕೂಡ ಇಲ್ಲಿ ಈ ವೃತ್ತ ಇಲ್ಲ, ನಾವು ವೃತ್ತವನ್ನು ಟಚ್ ಮಾಡಲು ಆಗಲ್ಲ. ಈ ವೃತ್ತ ಏನಿದೆ ಖಾಲಿ ಇದೆ. ಅದಕ್ಕಾಗಿ ನಾವು ಕೇವಲ ಈ ಪಾರ್ಶ್ವ ಮೇಲ್ಮೈ ಮಾತ್ರ ಬೇಕು. ಅಂದರೆ ಈ ಪಾರ್ಶ್ವ ಮೇಲ್ಮೈ ಮಾತ್ರ ವಿಸ್ತೀರ್ಣ ಕಂಡುಹಿಡಬೇಕು. ಅದಕ್ಕಾಗಿ ನಾವು ಈ ಅರ್ಧಗೋಳದ ಕೂಡ ಏನು ಮಾಡಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗುತ್ತದೆ. ಜೊತೆಗೆ ಮೇಲ್ಗಡೆ ಇರುವಂತಹ ಶಂಕು, ಈ ಶಂಕು ಏನಿದೆಯಲ್ಲ, ಈ ಶಂಕುವಿನ ಪಾರ್ಶ್ವ ಮೇಲ್ಮೈಗೆ ಮಾತ್ರ ಬಣ್ಣ ಹಚ್ತೀವಿ. ಇಲ್ಲಿ ವೃತ್ತಕ್ಕೆ ಯಾವುದೇ ಬಣ್ಣ ಹಚ್ಚುವುದಿಲ್ಲ, ಆ ವೃತ್ತನೇ ಇಲ್ಲ ಅಲ್ಲಿ. ಅದಕ್ಕಾಗಿ ಇದರ ವೃತ್ತದ ವಿಸ್ತೀರ್ಣ ಕೂಡ ನಮಗೆ ಬೇಕಾಗಿರುವುದಿಲ್ಲ, ಈ ವೃತ್ತದ ವಿಸ್ತೀರ್ಣ ಕೂಡ ಬೇಕಾಗಿಲ್ಲ. ಅಂದ್ರೆ ಏನು, ಈ ಶಂಕುವಿನ ಕೂಡ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನರ್ಥ, ನಾವು ಇಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಜೊತೆಗೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದಾಗ ನಮಗೆ ಇದರ ಒಟ್ಟು ವಿಸ್ತೀರ್ಣ ಸಿಗುತ್ತದೆ. ಅವು ಬಂದಿರುವ ಉತ್ತರಕ್ಕೆ ನಾವು 2.5ರಿಂದ ಗುಣಿಸಿದಾಗ ನಮಗೆ ಎಷ್ಟು ವೆಚ್ಚ ಬೇಕಂತ ಹೇಳಿ ನಾವು ಕಂಡುಹಿಡಿಬಹುದು. ಸೊ ನಾವಿಲ್ಲಿ ಈ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಯಾವ ಸೂತ್ರವನ್ನು ಬಳಸಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ನೀವು ನನಗೆ ವಿಡಿಯೋ ಮಾಡಲು ಬಯಸಿದಾಗ ಕಮೆಂಟ್ನಲ್ಲಿ ಹೇಳ್ರಿ, ಯಾವ ಪ್ರಶ್ನೆಗಳನ್ನು ನಾವು ಬಿಡಿಸ್ಬೇಕಂತೇಳಿ ನಾನು ಮುಂದಿನ ವಿಡಿಯೋ ಕೂಡ ಇದರ ಆಧಾರದ ಮೇಲೆ ನಾವು ಮಾಡಬೇಕಂತ ಬಯಸಿದ್ದೀನಿ. ಸೊ ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅತ್ಯಂತ ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ನಾವು ಯಾವಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬಳಸಬೇಕು, ಯಾವಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬಳಸಬೇಕು ಅನ್ನೋದು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರ್ತದೆ. ಸೊ ಅದಕ್ಕಾಗಿ ಮುಂದಿನ ವಿಡಿಯೋ ಕೂಡ ನಾನು ಅದರ ಮೇಲೆ ಮಾಡಿ. ಸೊ ಈ ಪ್ರಶ್ನೆಗಳೆಲ್ಲವೂ ಕೂಡ ಕೊಟ್ಟಿದ್ದಾರೆ. ನಾನು ಈ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗಳನ್ನು ನೀವು ಬಿಡಿಸಲು ಪ್ರಯತ್ನಿಸಿ. ಇದರಲ್ಲಿ ಈ ಪ್ರಶ್ನೆ ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳಲ್ಲಿ ನಿಮಗೆ ಉತ್ತರಗಳು ನೋಡಿದಾಗಲೂ ಕೂಡ ಅರ್ಥವಾಗದಿರುವ ಪಕ್ಷದಲ್ಲಿ ಯಾವ ಪ್ರಶ್ನೆಯನ್ನು ನಾನು ಈ ಮುಂದಿನ ವಿಡಿಯೋದಲ್ಲಿ ಮಾಡಬೇಕನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋಗಳಲ್ಲಿ ನಾನು ಆ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ. ಇದು 4ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಜೊತೆಗೆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ಈ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲು ನೀವು ಕಲಿತುಕೊಳ್ಳ್ರಿ. ಬೈ ಚಾನ್ಸ್ ನಿಮಗೆ ಯಾವುದಾದರೂ ಬಿಡಿಸಲು ಕಷ್ಟವಾದಾಗ ಅಥವಾ ನಿಮಗೆ ಬಿಡಿಸಿದ್ದು ಅರ್ಥವಾಗದೇ ಇರುವ ಪಕ್ಷದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ ಪ್ರಶ್ನೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದರ ಒಂದು ಪರಿಹಾರ ಜೊತೆಗೆ ನಾನು ವಿಡಿಯೋವನ್ನು ತಯಾರಿಸ್ತೀನಿ ನಿಮಗಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಈ ವಿಡಿಯೋ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.